ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ದಿನನಿತ್ಯದಂತೆ ಪ್ರತಿದಿನ ಬೆಳಗ್ಗೆ ಎದ್ದು ಮುಖ ತೊಳೆದು ಉಷ್ಣೋದಕ ತಗೊಳ್ಳುವ ಒಂದು ಚಟ ನಮಗೆ. ಉಷ್ಣೋದಕ ಅಂತಂದರೆ ಕಾಫಿ, ಮತ್ತೇನೂ ಅಲ್ಲ. ಕಾಫಿ ಕುಡಿತಾ ದಿನಪತ್ರಿಕೆಯನ್ನು ತಿರುವಾಗ್ತಾ ಇವತ್ತಿನ ಸುದ್ದಿ ಏನು ಅಂತ ಗಮನ ಹಾಯಿಸುವಂಥ ಪ್ರವೃತ್ತಿ ಸಾಮಾನ್ಯ ಎಲ್ಲರಿಗೂ ಇರುತ್ತೆ, ಹಾಗೆ ನನಗೂ ಕೂಡ ಇದೆ. ಇವತ್ತು ಬೆಳಗಾಗೆದ್ದು ಶೌಚಕೂಪವನ್ನೆಲ್ಲ ಮುಗಿಸಿ ಮುಖ ಎಲ್ಲ ತೊಳೆದು ಕಾಫಿ ಕುಡಿತಾ ಕೂತಿದ್ದಾಗ ಬುದ್ಧನ ಒಂದು ಭಾವಚಿತ್ರ ಕಣ್ಣಿಗೆ ಬಿತ್ತು. ಸಾಮಾನ್ಯವಾಗಿ ನನಗೆ ಸ್ನಾನ ಮಾಡಿದ ನಂತರ ಮುಖದಲ್ಲಿ ಲವಲವಿಕೆ ಉಂಟಾಗುತ್ತೆ, ಆದರೆ ಇವತ್ತು ಉಷ್ಣೋದಕ ತಗೊಳ್ಬೇಕಾದ್ರೆ ಬುದ್ಧನ ಭಾವಚಿತ್ರವನ್ನು ನೋಡಿ ಮುಖದಲ್ಲಿ ಒಂದು ರೀತಿಯ ಉಲ್ಲಾಸ ಕಾಣಿಸ್ತಿತ್ತು. ಒಂದು ರೀತಿ ಏನೋ ಒಂದು ಸಂತೋಷ, ಏನೋ ಒಂದು ರೀತಿಯ ಅಮೃತ ಸಿಂಚನ ಹೊಳಿತಾ ಇತ್ತು. ಹೀಗಾಗಿ ಬುದ್ಧನದೊಂದು ಪುಟ್ಟದಾದಂಥ ಕಥೆಯನ್ನು, ಪುಟ್ಟದಾದಂಥ ಕಾವ್ಯವನ್ನು ಒಂದು ರೀತಿಯ ಮೆಲುಕು ಹಾಕಬೇಕು ಅಂತ ಹೇಳಿ ಒಂದು ರೀತಿಯ ಕುತೂಹಲ ಭರಿತವಾಗಿ ಈ ಒಂದು ಹುಡುಕ್ತಾ ಹೋದಾಗ ಬುದ್ಧನ ಒಂದು ಕುರಿತಾದಂಥ ಒಂದು ಕಾವ್ಯ ನನಗೆ ಸಿಕ್ತು. ಭಾವ ಬುದ್ಧನ ಬೆನ್ನು ಹತ್ತಿ ಅಂತ ಆ ಒಂದು ಕಾವ್ಯದ ಹೆಸರು. ಭಾವ ಬುದ್ಧನ ಬೆನ್ನು ಹತ್ತಿ ಅಂತ. ಕೇಳೋಣ ಬನ್ನಿ. ನೆನಪಾಗುತ್ತಾನೆ ಬುದ್ಧ ಬದುಕ ಬಯಲು ದಾರಿಯಲ್ಲಿ. ನೆನಪಾಗುತ್ತಾನೆ ಬುದ್ಧ ಬದುಕ ಬಯಲು ದಾರಿಯಲ್ಲಿ. ಹೆಜ್ಜೆ ಕಿತ್ತು ಹೆಜ್ಜೆ ಇಡುವಂಟಂತೆಲ್ಲ, ಹೆಜ್ಜೆ ಕಿತ್ತು ಹೆಜ್ಜೆ ಇಟ್ಟಂತೆಲ್ಲ ಹುರುಳುತ್ತಲೇ ಇವೆ ಕ್ಷಣಗಳು. ಮುಪ್ಪು ಮುತ್ತಿಕೊಳ್ಳುವ ಹೊತ್ತಾದರೂ ಜ್ಞಾನೋದಯವಾಗಲೇ ಇಲ್ಲ. ಮುಪ್ಪು ಮುತ್ತಿಕೊಳ್ಳುವ ಹೊತ್ತಾದರೂ ಜ್ಞಾನೋದಯವಾಗಲೇ ಇಲ್ಲ. ಹುಡುಕುತ್ತಲೇ ಇದ್ದೇನೆ ಎಲ್ಲಿದೆ ಆ ಬೋಧಿ ವೃಕ್ಷ. ಹುಡುಕುತ್ತಲೇ ಇದ್ದೇನೆ ಎಲ್ಲಿದೆ ಆ ಬೋಧಿ ವೃಕ್ಷ. ಒಡಲ ಕಡಲೊಳಗೆ ಅತೃಪ್ತ ತರಂಗಗಳು, ತಲ್ಲಣದ ಬದುಕಲ್ಲಿ ತಪ್ತಗೊಳ್ಳದ ಮನ. ಒಡಲ ಕಡಲೊಳಗೆ ಅತೃಪ್ತ ತರಂಗಗಳು, ತಲ್ಲಣದ ಬದುಕಲ್ಲಿ ತಪ್ತಗೊಳ್ಳದ ಮನ. ಭಾವ ಸೆಲೆಯೊಳಗೆ ಬರ ಸೆಳೆವ ಬಯಕೆಗಳು, ತಿಂದು ತೇಗಿದರು ತೀರದಾದ ದಾಹ. ಭಾವ ಸೆಲೆಯೊಳಗೆ ಬರ ಸೆಳೆವ ಬಯಕೆಗಳು, ತಿಂದು ತೇಗಿದರು ತೀರದಾಹ ದಾಹ. ಹನಿದಿತೆ ಒಂದು ಹನಿ ಬುದ್ಧನ ಭಾವ ಬಿಂದಿಗೆಯೊಳಗಿಂದ. ಹನಿದಿತೆ ಒಂದು ಹನಿ ಬುದ್ಧನ ಭಾವ ಬಿಂದಿಗೆಯೊಳಗಿಂದ. ಬೋಧಿ ವೃಕ್ಷದಡಿಯ ತಂಪು ನೆರಳ ಸಿಂಚನದಂತೆ ಸಾಂತ್ವನವಾದಿತೆ ಆಳದ ಅತೃಪ್ತಿಗೆ. ಬೋಧಿ ವೃಕ್ಷದಿಂದ ತಂಪು ನೆರಳ ಸಿಂಚನದಂತೆ ಸಾಂತ್ವನವಾದಿತೆ ಆಳದ ಅತೃಪ್ತಿಗೆ. ಸಾವಿಲ್ಲದ ಮನೆಯ ಸಾಸಿವೆ ಆಸೆಯ ದುಃಖಕ್ಕೆ ಮೂಲ. ಎಲ್ಲವೂ ಸತ್ಯಗಳೇ ಆದರೂ ಸಾವು ಭಯವಾಗುತ್ತಲೇ ಇಲ್ಲ. ಅನಿವಾರ್ಯವೆನ್ನುವುದು ಸಾವೋ ಬದುಕು ಹುಡುಕುತ್ತಲೇ ಮುಗಿದ ಹೊತ್ತಾಯ್ತಲ್ಲ. ಅನಿವಾರ್ಯವೆನ್ನುವುದು ಸಾವೋ ಬದುಕು ಹುಡುಕುತ್ತಲೇ ಮುಗಿದು ಹೋಯ್ತಲ್ಲ. ವಯಸ್ಸು ಆಯಸ್ಸು ಹುಟ್ಟಿರಬೇಕು ಮತ್ತೆ ಭಾವ ಬುದ್ಧನ ಬೆನ್ನು ಹತ್ತಿ ಹೆಜ್ಜೆ ಇಡಲು. ವಯಸ್ಸು ಆಯಸ್ಸು ಹುಟ್ಟಿರಬೇಕು ಮತ್ತೆ ಭಾವ ಬುದ್ಧನ ಬೆನ್ನು ಹತ್ತಿ ಹೆಜ್ಜೆ ಇಡಲು. ಈ ಒಂದು ಕವಿತೆಯನ್ನು ಬರೆದಿರೋರು ಎಚ್.ಎಸ್. ಸೋಮಶೇಖರ್ ಅಂತ ಹೇಳಿ ಬಹಳ ಸುಂದರವಾಗಿ ಬರೆದಿದ್ದಾರೆ. ಬುದ್ಧನ ಒಂದು ರೀತಿಯ ಒಂದು ಹೊಳಪು ನನಗೂ ಉಂಟಾಗಿದೆ, ನಿಮಗೂ ಉಂಟಾಗುತ್ತೆ ಅಂತ ಹೇಳ್ತಾ, ಉಂಟಾಗಲಿ ಅಂತ ಹೇಳ್ತಾ ಒಂದು ಪುಟ್ಟ ಕವಿತೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಎಲ್ಲರಿಗೂ ನಮಸ್ಕಾರ.